ಈ ಆತ್ಮಲಿಂಗ ಒಂದು ದಿನಕ್ಕೆ 3 ಬಣ್ಣ ಬದಲಾವಣೆ ಆಗುತ್ತೆ, ಆಮೇಲೆ ತೋರಿಸ್ತೀನಿ. ಅದಕ್ಕೆ ಸಂಸ್ಕೃತ ಸ್ಪಷ್ಟವಾಗಿ ಒಂದು ಶ್ಲೋಕ ಇದೆ. ಏನು ಶ್ಲೋಕ ಇದೆ ಅಂತಂದರೆ, ಉದಯಾತ್ರೆ ಘಟಿಕಾಯುಕ್ತೆ ರಕ್ತವರ್ಣಂಕೃತ ಪ್ರಮುಷ್ಯತೆ. ಉದಯ ಅಂದರೆ ಬೆಳಗ್ಗೆ, ರಕ್ತವರ್ಣ ಅಂದರೆ ಕೆಂಪು. 6 ಗಂಟೆಯಿಂದ ಹಿಡಿದು 12 ಗಂಟೆವರೆಗೂ ಕೆಂಪು ಬಣ್ಣ ಇರುತ್ತೆ. ಅಪರಾಹ್ನೆ ಸ್ಫಟಿಕಾಯುಕ್ತೆ, ಅಪರಾಹ್ನ ಅಂದರೆ ಮಧ್ಯಾಹ್ನ, 12 ಗಂಟೆಯಿಂದ ಹಿಡಿದು 4 ಗಂಟೆವರೆಗೂ ಸ್ಫಟಿಕ ಬಿಳಿ ಬಣ್ಣ. ಅರ್ಥಾಯ್ತಾ? ಸಾಯಂಕಾಲ 4ರಿಂದ ಬೆಳಗಿನ 6 ಗಂಟೆವರೆಗೂ ಮಧುವರ್ಣ ಅಂದರೆ ಜೇನುತುಪ್ಪರು. ಈ ಥರ ಒಂದು ದಿನಕ್ಕೆ 3 ಬಣ್ಣಗಳ ಬದಲಾವಣೆ ಆಗ್ತಕ್ಕಂಥ ಲಿಂಗವನ್ನು ಪ್ರತಿಷ್ಠೆ ಮಾಡ್ತಕ್ಕಂಥವರು ಅತ್ರಿ ಮಹಾಮುನಿಗಳು ಅಂತ ಶ್ಲೋಕದಲ್ಲಿರೋದು. ಅತ್ರಿ ಮಹಾಮುನಿ ಹುಡ್ಕೊಂಡು ಹೋದರೆ ಅಥವಾ ಗೊತ್ತಿರ್ತಕ್ಕಂಥ ಪಂಡಿತರನ್ನ ಏನಾದರೂ ಕೇಳಿದ್ರೆ ಅತ್ರಿ ಮಹಾಮುನಿ ಯಾವಾಗ ಬರ್ತಾರೆ ಅಂತಂದರೆ, ಅತ್ರಿ ಮಹಾಮುನಿಗಳು ಬರೋದು ಕೃತಿಯುಗದಲ್ಲಿ. ಇದು ಕಲಿಯುಗ. ಅಂದರೆ ಆ ಲಿಂಗಕ್ಕೆ ಅತ್ರಿ ಮಹಾಮುನಿಗೆ 3 ಯುಗಗಳಾಯಿತು. ಯಾವ್ಯಾವ ಯುಗ ಅಂದರೆ, ಫಸ್ಟು ಕೃತಿಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಅಂದರೆ ಆ ಲಿಂಗಕ್ಕೆ 3 ಯುಗಗಳು ಕಳೆದು 4ನೇ ಯುಗ ನಡೀತಾ ಇರ್ತಕ್ಕಂಥದ್ದು. ನಿಮ್ಗೆ ಅಲ್ಲಿವರೆಗೂ ಎಲ್ಲಿರುತ್ತೆ ಅಂತ ಒಂದು ಡೌಟ್ ಇರುತ್ತೆ, 3 ಯುಗಗಳೇ ಕಳೆದೈತಲ್ಲ ಲಿಂಗ ಎಲ್ಲಿರುತ್ತೆ ಅಂತ. ಆವಾಗ ಏನಾಗುತ್ತೆ ಅಂದರೆ, ಇವಾಗ ಇಟ್ಟಿರೋ ಜಾಗದಲ್ಲಿ ಇಟ್ಬಿಟ್ಟು ಅತ್ರಿ ಮಹಾಮುನಿ ಹೊರಡಿರ್ತಾರೆ. ಇದು ಕಾಲಕ್ರಮೇಣ ಇವಾಗ ಏನಾಗುತ್ತೆ ಅಂದರೆ, 3 ಯುಗಗಳು ಕಳೆದೈತು, ಪೂಜೆಗಳು ಪುರಸ್ಕಾರಗಳು ಯಾರಿಗೂ ಗೊತ್ತಿಲ್ಲ ಅಂತಂದರೆ ಅಲ್ಲಿ ಉತ್ಸಾಹ ಪಡ್ಕೊಂಡು ಪೂರ್ತಿ ಎಲ್ಲ ಕಾಡಾಗಿರುತ್ತೆ, ದೇವಸ್ಥಾನ ಇರೋದಿಲ್ಲ. ಆಮೇಲೆ 3 ಯುಗಗಳು ಆದ ನಂತರ ಕಲಿಯುಗ. ಕಲಿಯುಗದಲ್ಲಿ ಕೃಷ್ಣದೇವರಾಯರು ಗೊತ್ತಾ? ಕೃಷ್ಣದೇವರಾಯರು ಮತ್ತು ಲಂಕಣ್ಣ ದಂಡೇಶ ಮತ್ತು ಮಾದಣ್ಣ ದಂಡೇಶ ಅವರು ಕಾರಣಾಂತರಗಳಿಂದ ಎಲ್ಲೋಗ್ಬೇಕಂತ ಪರಿಸ್ಥಿತಿ ಬಂದಾಗ ದಡಿವಾದ ರಾತ್ರಿ ಅವರು ಇರಬೇಕಾಗತ್ತೆ. ಇದ್ರೆ ಅವ್ರಿಗೊಂದು ಸ್ವಪ್ನ ಆಗುತ್ತೆ. ಏನಂತ ಸ್ವಪ್ನ ಆಗುತ್ತೆ ಅಂತಂದರೆ, ನಿಮ್ಮದೇ ಆಗಿರ್ತಕ್ಕಂಥ ವಿರೂಪಾಕ್ಷ ದೇವರು ಹುತ್ತಲ್ಲಿದೆ, ಅದನ್ನು ತೆಗೆದು ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಿ ಅಂತ ಕೃಷ್ಣದೇವರಾಯರು ಸ್ವಪ್ನ ಆಗುತ್ತೆ. ಯಾಕೆ ಪಕ್ಕದಲ್ಲಿ ಲಂಕಣ್ಣ ದಂಡೇಶ ಮಾದಣ್ಣ ದಂಡೇಶ ಆಗಲಿಲ್ಲ ಅಂತಂದರೆ, ಕೃಷ್ಣದೇವರಾಯರು ಮನೆ ದೇವರು ಬಂದು ವಿರೂಪಾಕ್ಷೇಶ್ವರ. ಕೃತಿಯುಗದ ಅತ್ರಿ ಮಹಾಮುನಿ ಕೊಡ್ತಕ್ಕಂಥ ಲಿಂಗನು ವಿರೂಪಾಕ್ಷೇಶ್ವರ ಆದ ಕಾರಣದ ಅವ್ರ ಸ್ವಪ್ನ ಆಗೋದು, ಅವರಿಗೆ ದೇವಸ್ಥಾನ ಕಟ್ಟೋದು. ಕೃತಿಯುಗದಲ್ಲಿ ಮೊದಲೇ 5 ದೇವರನ್ನು ಪ್ರತಿಷ್ಠೆ ಆಗಿರುತ್ತೆ. ಯಾವುದಪ್ಪ ಅಂತಂದರೆ, ಗಣಪತಿ, ಪಾರ್ವತಿ, ಬಗಳಾಮುಖಿ ದುರ್ಗಾ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ, ಶಿವನ ದೇವಸ್ಥಾನ, ಈ 5 ದೇವರಿಗೂ ಪ್ರತಿಷ್ಠೆ ಮಾಡ್ತಾರೆ. ಕಲಿಯುಗದಲ್ಲಿ ಈ 5 ದೇವರಿಗೂ ದೇವಸ್ಥಾನ ಕಟ್ತಕ್ಕಂಥದ್ದು. ದೇವರಿಗೂ ದೇವಸ್ಥಾನಕ್ಕೂ ಸಂಬಂಧನೇ ಇರಲ್ಲ, ಈ ಥರ ಇರ್ತಕ್ಕಂಥದ್ದು. ಈ 5 ದೇವರುಗಳು ಪ್ರತಿಷ್ಠೆ ಮಾಡಬೇಕಾದ್ರೆ ಅತ್ರಿ ಮಹಾಮುನಿಗಳು ಕೃತಿಯುಗದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಹಾಸಂಕಲ್ಪ ಪ್ರತಿಷ್ಠೆ ಮಾಡ್ತಾರೆ. ಏನೇ ಥರ ಮಹಾಸಂಕಲ್ಪ ಅಂದರೆ, ಪೂಜಾ ಕರ್ತಾನಾಮಸ್ಯ ಯಜಮಾನಸ್ಯ, ಅಂದರೆ ಪೂಜೆ ಮಾಡ್ತಕ್ಕಂಥ ಸೇವಾಕರ್ತರು ಯಾರಿರ್ತಾರೋ ಅವರು, ತಾಯಿ ಕಡೆಯಿಂದ ಬಂದಿರತಕ್ಕಂಥ ದೋಷಗಳು, ಪಿತೃವರ್ಗಾನ ಅಂತಂದರೆ ತಂದೆ ಕಡೆಯಿಂದ ಬಂದಿರತಕ್ಕಂಥ ದೋಷಗಳು, ಈ 2 ದೋಷಗಳು ಸೇರಿಕೊಂಡು ಇಹ ಜನ್ಮ, ಅಂತರ್ ಜನ್ಮ, ಅಂತರಾಂತರ ಜನ್ಮ, ಪುನರ್ಜನ್ಮ, ಶಿಶು ಹತ್ಯೆ, ಗೋ ಹತ್ಯೆ, ಬ್ರಾಹ್ಮಣ ಹತ್ಯೆ, ಮಾರ್ಜಾಲ ಹತ್ಯೆ, ಸರ್ಪ ಹತ್ಯೆ, ಬಿಲ್ವ ವೃಕ್ಷಚ್ಛೇದನ, ಔದಂಬರ ವೃಕ್ಷಚ್ಛೇದನ, ವಿಗ್ರಹ ಸ್ಫೋಟೇನ, ಸರ್ವದೋಷೇಣ. ತಪ್ಪು ಮಾಡಬಾರ್ದು, ತಪ್ಪು ಮಾಡಿದ ಪ್ರಾಯಾಶ್ಚಿತ. ಏನು ಪ್ರಾಯಾಶ್ಚಿತ ಅಂದರೆ, ಏಕವಾರ ರುದ್ರಾಭಿಷೇಕಾಖ್ಯಂ ಕರ್ಮ ಕರಿಷ್ಯಾಮಿ. ಯಾರು ಈ ಆತ್ಮಲಿಂಗಕ್ಕೆ ಏಕವಾರ ರುದ್ರಾಭಿಷೇಕ ಮಾಡ್ಕೊಳ್ತಾರೋ ಅಂಥವ್ರಿಗೆ ಜನ್ಮ ಜನ್ಮಾಂತರಗಳು ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಅತ್ರಿ ಮಹಾಮುನಿಯಲ್ಲಿ ಕೃತಿಯುಗದಲ್ಲಿ ಈ 5 ದೇವರು ಪ್ರತಿಷ್ಠೆ ಮಾಡ್ತಕ್ಕಂಥ ದೇವರುಗಳು. ಈ 5 ದೇವರುಗಳು ತೋರಿಸ್ತೀನಿ. ಆಯಾ ದೇವ್ರದ್ದು ಏನು ವೈವಿಧ್ಯತೆ ಅಂತ ಹೇಳ್ತೀನಿ, ನಿಧಾನವಾಗಿ ಕೇಳಿಸ್ಕೊಳ್ಳಿ. ಸ್ವಲ್ಪ ಆ ಕಡೆ ಇರೋಲ್ಲ, ಈ ಕಡೆ ಬರ್ಬೇಕಪ್ಪ. ಗವಿ ಗಂಗಾಧರ ಸ್ವಾಮಿ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯಕಿರಣಗಳು ಸಾಯಂಕಾಲ 5 ಗಂಟೆಗೆ ಆ ಶಿವನ ಮೇಲೆ ಬೀಳುತ್ತೆ. ಅದೇ ಥರ ನಮಗೆ ಇಲ್ಲಿ ಶಿವರಾತ್ರಿ ಬೀಳ್ತಕ್ಕಂಥದ್ದು. ಅಲ್ಲಿ ಸಂಕ್ರಾಂತಿ, ನಮಗೆ ಶಿವರಾತ್ರಿ. ನೋಡಿ ಈ ಥರ ಬೀಳುತ್ತೆ. ಅಲ್ಲಿ ಸಂಕ್ರಾಂತಿ ಬೀಳ್ತಕ್ಕಂಥ ಸೂರ್ಯನ ಕಿರಣಗಳು, ಇಲ್ಲಿ ನಮಗೆ ಶಿವರಾತ್ರಿಗೆ. ಅಲ್ಲಿ ಸಂಕ್ರಾಂತಿ, ನಮಗೆ ಇಲ್ಲಿ ಶಿವರಾತ್ರಿ. ಆಯ್ತಾ? ಒಂದು ಸೂರ್ಯ ಬಿಡ್ತಕ್ಕಂಥದ್ದು ನೆಲೆಯಿಂದ 12 ಗಂಟೆವರೆಗೂ ಸ್ಪಷ್ಟವಾಗಿ ಶ್ಲೋಕ ಕೊಟ್ಟಿದ್ದಾರೆ. ಉದಯ ಅಂದರೆ ಬೆಳಗ್ಗೆ. ಈ ಥರ 6 ಗಂಟೆಯಿಂದ ಹಿಡಿದು 12 ಗಂಟೆವರೆಗೂ ಮುಂದ್ಗಡೆ ಇರ್ತಕ್ಕಂಥ ಲಿಂಗ ಆತ್ಮಲಿಂಗ ಕಲರ್ ಚೇಂಜ್ ಆಗೋದು. ಬೆಳಗ್ಗೆ 6 ಗಂಟೆಯಿಂದ ಹಿಡಿದು 12 ಗಂಟೆವರೆಗೂ ರಕ್ತವರ್ಣ ಅಂದರೆ ಕೆಂಪು. ಸ್ಫಟಿಕ ಅಂದರೆ ಬಿಳಿ ಬಣ್ಣ, ಟ್ರಾನ್ಸ್ಪರೆಂಟ್ ಕಲರ್ ಹೋಗ್ತಾರೆ ಇದನ್ನು. ಈ ಥರ 12 ಗಂಟೆಯಿಂದ ಹಿಡಿದು 4 ಗಂಟೆವರೆಗೂ ಸ್ಫಟಿಕ ಬಿಳಿ ಬಣ್ಣ ಟ್ರಾನ್ಸ್ಪರೆಂಟ್ ಕಲರ್ ಅನ್ನೋದನ್ನ
ಶ್ವೇತವರ್ಣಕ್ಕೂ ಟ್ರಾನ್ಸ್ಪರೆಂಟ್ ಕಲರ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಶ್ವೇತವರ್ಣ ಅಂದರೆ ಪಂಚೆ ಕಲರ್ ಬಿಳಿಯಾಗಿ ಆ ಥರ ಇರ್ತದೆ. ಸ್ಫಟಿಕ ಅಂದರೆ ನಾವು ಕತ್ತಿಗಾಕ್ಬಂದು ನೋಡಿ ಮಡಿ ಟ್ರಾನ್ಸ್ಪರೆಂಟ್ ಕಲರು ಆ ಥರ ಇರ್ತಕ್ಕಂಥದ್ದು. ಎರಡಾಯ್ತಾ? ಇವಾಗ ನೀವು ಸಾಯಂಕಾಲ ನೋಡಿರ್ಬೋದು ದೇವ್ರನ್ನ ತೊಳೆದಾಗ ಮಧುವರ್ಣ ಇರ್ತಕ್ಕಂಥದ್ದು, ಈಗ ಮಧುವರ್ಣ ಇರ್ತಕ್ಕಂಥದ್ದು. ಅಭಿಷೇಕ ಮಾಡಬೇಕು ಸೇಮ್ ಇದೇ ಥರ ಇದ್ದಿದ್ದು. 4 ಗಂಟೆಗೆ ಮಧುವರ್ಣ ಅಂದರೆ ಜೇನುತುಪ್ಪದವರು. ಈ ಜೇನುತುಪ್ಪದ ಬಣ್ಣ 4 ಗಂಟೆಗೆ ಇರ್ತದೆ. ರಾತ್ರಿ ಎಲ್ಲ ಪೂರ್ತಿ ಬೆಳಗಿನ ಜಾವ 6 ಗಂಟೆವರೆಗೂ ಮಧುವರ್ಣ. ಅಲ್ಲಿಗೆ 3 ಬಣ್ಣ ಸೂರ್ಯನ ಕಿರಣಗಳು ನೋಡಿದ್ದೀರಾ. ಇನ್ನು 5 ದೇವರುಗಳಲ್ಲಿ 1 ದೇವರಾಯ್ತು, 4 ಇದೆ. ನಮ್ಮ ವಿನಾಯಕ ಕುರುಡುಮಲೆ ವಿನಾಯಕ ಎರಡೂ ಒಂದೇ. ಅದು ಮಹಾಗಣಪತಿ, ನಮ್ಮದು ಮಹಾಗಣಪತಿ. ಅದು ಕೃತಿಯುಗದು, ಇದು ಕೃತಿಯುಗದು ಗಣಪತಿ. ಏನಪ್ಪ ಈ ಗಣಪತಿ ವಿಶೇಷ ಅಂತಂದರೆ, ಮಕ್ಕಳು ಯಾರಾದರೂ ವಿದ್ಯಾಭ್ಯಾಸದಲ್ಲಿ ಕಡಿಮೆ ಇದ್ದು, ಓದು ಮರ್ತೋಗೋದಿದ್ದು, ಬುದ್ಧಿಮಾಂದ್ಯತೆ ಅಂತಂದ್ರೆ ಆರ್ಟಿಸಮ್ ಅಂತ ಹೇಳ್ತಾರೆ, ಅಂಗವಿಕಲತೆ ಅಂತ ವಿಶೇಷವಾಗಿ ನಿರ್ಮಾಣ ಮಾಡ್ತಕ್ಕಂಥ ದೇವಸ್ಥಾನ 16 ಗಣಪತಿಗಳಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರ್ತಕ್ಕಂಥದ್ದು ಒಂದೇ ಒಂದು ಗಣಪತಿ. ಅದೇ ಶಾಸ್ತ್ರದಲ್ಲಿ 16 ಗಣಪತಿ ಇರ್ತಕ್ಕಂಥದ್ದು. ಈ 16 ಗಣಪತಿ ಮಹಾಗಣಪತಿ. ಆ ಮಹಾಗಣಪತಿ ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ, ಈ ಥರ. ಇದು ಕುರುಡುಮಲೆ ವಿನಾಯಕ. ಅರ್ಥ ಆಯ್ತಾ? ಅದೇ ಥರ ನಮ್ಮ ವಿನಾಯಕ ಸೇಮ್ ಇರ್ತಕ್ಕಂಥದ್ದು. ಎರಡಾಯ್ತಾ? ಮೂರನೇದು ಈ ಪಾರ್ವತಿ ದೇವಸ್ಥಾನ. ಇದು ಪಾರ್ವತಿ. ಈ ಪಾರ್ವತಿ ಅಮ್ಮನವ್ರು ಏನಪ್ಪ ವಿಶೇಷ ಅಂತಂದರೆ, ಹೆಣ್ಣು ಮಕ್ಕಳಿಗೆ ಮದುವೆ ಆಗಲೇ ಇದ್ದರೆ 30 ವರ್ಷ ಆಗಲಿ 35 ವರ್ಷ ಆಗಲಿ ಗಂಡ ಇದು ಸಿಕ್ಕಿರಲ್ಲ, ಹುಡುಗ ಸಿಕ್ಕಿರಲ್ಲ, ಮತ್ತು ಕುಜುದೋಷಗಳಿರುತ್ತೆ, ಏನೋ ಒಂದು ಸಮಸ್ಯೆ ಇರುತ್ತೆ. ಒಟ್ಟಲ್ಲಿ ಟೋಟಲಾಗಿ ಹುಡುಗಿಗಾಗ್ಬೋದು ಹುಡುಗರಿಗಾಗ್ಬೋದು, ಮದುವೆ ಆಗಿರಲ್ಲ. ಇಂಥದಕ್ಕೆ ಇದು ಪಾರ್ವತಿ ಸ್ವಯಂವರ ಅಂತ. ಇದು ಗಿರಿಜಾ ಕಲ್ಯಾಣೋತ್ಸವ ಅಂತ. ನಾವು ಏನಕ್ಕೆ ಈ ಪಾರ್ವತಿ ಸ್ವಯಂವರ ಅಂತೀವಿ ಅಂತಂದರೆ, ಕಾರಣ ಕೈಯಲ್ಲಿ 2 ಕಮಲದ ಮುಗ್ಗಿದೆ ನೋಡಿ. ಬಗಲದಲ್ಲಿ ಒಂದು ಕಮಲದ ಮುಗ್ಗು, 2 ಮುಖಿ. ಈ ಬಗಳಾಮುಖಿ ಬಂದು ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಕಾಮಾಖ್ಯದಲ್ಲಿ ಪ್ರತ್ಯಂಗಿರಾದೇವಿ ಶತ್ರು ನಿವಾರಣೆ ಇರ್ತಕ್ಕಂಥದ್ದು. ಈ ಅಮ್ಮನವ್ರು ಬಂದು ವಿಷ್ಣು ಅಂಶ, ಶಿವನ ಅಂಶ, ಶಂಕು ಚಕ್ರ ಖಡ್ಗ ತ್ರಿಶೂಲ ವಿಶೇಷವಾಗಿರ್ತಕ್ಕಂಥ ಅಮ್ಮನವರು. ಈ ಅಮ್ಮನವರು ಎಲ್ಲೂ ಇಲ್ಲ. ಇದು ವಿಶೇಷತೆ ಏನಪ್ಪ ಅಂತಂದರೆ, ಕೃತಿಯುಗದಲ್ಲಿ ಅತ್ರಿ ಮಹಾಮನಿಗಳು ಹೋಮ ಮಾಡಬೇಕಾದ್ರೆ ಹೋಮದಲ್ಲಿ ಉದ್ಭವ ಆಗಿರ್ತಕ್ಕಂಥ ಮೂರ್ತಿ. ಅತ್ರಿ ಮಹಾಮನಿಗಳು ಯಾರಪ್ಪ ಅಂದರೆ, ಅತ್ರಿ ಮಹಾಮನಿಗಳು ಒಂದು 7 ಋಷಿಗಳಲ್ಲಿ ಅವರೊಬ್ಬರು ತ್ರಿಕಾಲ ಜ್ಞಾನಿಗಳು ಅಂತ ಅವಾಗಲೇ ಹೇಳಿದ್ನಲ್ಲ ನಿಮಗೆ. ಮುಂದೆ ಆಗೋದೇನು ಗೊತ್ತು, ಹಿಂದೆ ಆಗಿರೋದು ಗೊತ್ತು, ಈಗಾಗಿರೋದು ಗೊತ್ತಿರ್ತಕ್ಕಂಥದ್ದು ತ್ರಿಕಾಲ ಜ್ಞಾನಿಗಳು. ಅವ್ರಿಗೆ ಗೊತ್ತು ಕಲಿಯುಗದಲ್ಲಿ ಬಟ್ಟಿ ವಿಕ್ರಮಾದಿತ್ಯ ಹುಡ್ತಾನೆ, ಅವ್ರಿಗೆ 7 ರಾಟ್ ಶನಿಕಾಟ ಇರುತ್ತೆ. ಆ 7 ರಾಟ್ ಶನಿಕಾಟ ಪರಿಹಾರ ಆಗಬೇಕು ಅಂದರೆ ಬೇತಾಣು ವಚಲ್ಲಿ ಹೋಗಿ ಗಂಡಗಿರಿಗೆ ಹೋಗಿ ಅಲ್ಲಿಂದ ಸಾಲಿಗ್ರಾಮ ಶಿಲೆ ತಗೊಂಡು ತಾನೇ ಸ್ವತಃ ಕೆತ್ತನೆ ಮಾಡಿ ಪ್ರತಿಷ್ಠೆ ಮಾಡಿದೆ. ಅವನಿಗೆ ಬಂದಿರತಕ್ಕಂಥ 7 ರಾಟ್ ಶನಿಕಾಟ ಪರಿಹಾರ ಆಗತ್ತೆ ಅಂತ ಆ ಹಣೆಯಲ್ಲಿ ಬರ್ದಿರುತ್ತೆ. ಯಾರಿಗೆ? ಬಟ್ಟಿ ವಿಕ್ರಮಾದಿತ್ಯಗೆ. ಅದು ಅತ್ರಿ ಮಹಾಮನಿಗೆ ಗೊತ್ತು. ಅದಕ್ಕೋಸ್ಕರ ತ್ರಿಕಾಲ ಜ್ಞಾನಿಗಳು ಅಂತ ಅವ್ನು ಹೇಳ್ತಕ್ಕಂಥದ್ದು. ಅದೇ ಪ್ರಕಾರ ಗಡಗಿರಿ ಹೋಗ್ತಾನೆ, ಅಲ್ಲಿಂದ ಸಾಲಿಗ್ರಾಮ ಶಿಲೆ ತಗೊಂಡ್ಬರ್ತಾನೆ, ತಾನೇ ಸ್ವತಃ ಕೆತ್ತನೆ ಮಾಡಿ ಪ್ರತಿಷ್ಠೆನೂ ಮಾಡ್ತಾನೆ. 7 ರಾಟ್ ಶನಿಕಾಟನೂ ಪರಿಹಾರ ಆಗುತ್ತೆ. ಪರಿಹಾರ ಆದಮೇಲೆ ಆತನಿಗೆ ಜಿಗುಪ್ಸೆ ಬರುತ್ತೆ. ಜಿಗುಪ್ಸೆ ಅಂದರೆ ಏನು? ವೈರಾಗ್ಯ ಅಂದರೆ ಏನು? ಏನೇಳಿ ವೈರಾಗ್ಯ ಅಂದರೆ ಏನಪ್ಪ, ನಾನು ಮುಂದಕ್ಕೆ ಏನು ಮಾಡೋದು, ನನ್ನ ಪರಿಸ್ಥಿತಿ ಈ ಥರ ಆಯ್ತಲ್ಲ ಅಂತ ಜಿಗುಪ್ಸೆ ಬರುತ್ತೆ. ನನಗೆ ಮುಂದೆ ಗತಿ ಏನು ಅಂತ. ಆವಾಗ ಅತ್ರಿ ಮಹಾಮನಿಗಳು ಹೇಳ್ತಾರೆ, ನೀನೇನು ಯೋಚನೆ ಮಾಡಬೇಕಾಗಿ, ನಿನಗೋಸ್ಕರ ಪ್ರತಿಷ್ಠೆ ಮಾಡಿರೋದಲ್ಲ, ನಿನಗೆ ಕರ್ಮ ಇತ್ತು ಕಳಿತು, ಇನ್ನು ಹೋಗು. ಆದರೆ ಕಲಿಯುಗದಲ್ಲಿ ಯಾರು ಬಂದು ಈ ಬಗಳಾಮುಖಿ ಹೋಮಗಳು ಅವನುಗಳು ಪೂಜೆಗಳು ಮಾಡ್ಕೊಳ್ತಾರೋ ಅಂಥವ್ರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಅವ್ರಿಗೆ ಪರಿಹಾರ ಆಗುತ್ತೆ ಅಂತಾರೆ. ಆವಾಗ ಬಟ್ಟಿ ವಿಕ್ರಮ ಅಂತ ಕೇಳಿ ಏನು ಸಮಸ್ಯೆ ಅಂತಾರೆ. ಆವಾಗ ಅತ್ರಿ ಮಹಾಮನಿಗಳು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದರೆ, ಪೂಜಾ ಕರ್ತಾ ನಾಮಸ್ಯ ಯಜಮಾನಸ್ಯ ಅಸ್ಮಿನ್ ಗೃಹೆ ಅಸ್ಮಿನ್ ಶರೀರೆ ಪರಕೀಯ ಪರಯಂತ್ರ ಪರಮಂತ್ರ ಪರತಂತ್ರ ವಿಷಯದಲ್ಲಿ ಚೂರ್ಣಿಕಾದಿ ಸರ್ವದೋಷ ನಿವಾರಣಾರ್ಥಂ ಅಸ್ಮಿನ್ ಗೃಹೆ ಅಸ್ಮಿನ್ ಶರೀರೆ ಭೂತ ಪ್ರೇತ ವಿಷಾಂಗಿರ ಸ್ತಂಭಿನಿ ದುಷ್ಟಗ್ರಹ ದೋಷ ನಿವಾರಣಾರ್ಥಂ. ಅಂದರೆ ಇದಕ್ಕೆ ಅರ್ಥ ಏನಪ್ಪ ಅಂದರೆ, ವಾಮಾಚಾರ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ ಇಂಗ್ಲೀಷಲ್ಲಿ. ತೆಲುಗಲ್ಲಿ ಬಂದು ಚಾಟ್ ಬಾಡಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಬಂದು ಮಾಟ ಮಂತ್ರ ಮಂತ್ರಗಳು ಕೋರ್ಟ್ಗೆ ಸಂಬಂಧಪಟ್ಟಿದ್ದ ಡಿವಿನ್ ವೆಜ್ಗಳು ಕುಜದೋಷಗಳು ಏನೇ ಸಮಸ್ಯೆ ಇದ್ದರೂ ಕೂಡ ಬಗಳಾಮುಖಿ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಅತ್ರಿ ಮಹಾಮನಿಗಳು ಕೃತಿಯುಗದಲ್ಲಿ ಹೋಮ ಮಾಡಿರೋದು ಅಷ್ಟಮಿ. ಕಲಿಯುಗದಲ್ಲಿ ಬಟ್ಟಿ ವಿಕ್ರಮಾದಿತ್ಯಗೆ 7 ರಾಟ್ ಶನಿಕಾಟ ಪರಿಹಾರ ಆಗಿರೋದು ಅಷ್ಟಮಿ. ನಮಗೆ ಇಲ್ಲಿ ವಿಶೇಷವಾಗಿ ಪೂಜೆ ಪುರಸ್ಕಾರಗಳು ನಡೆಯೋದು ಅಷ್ಟಮಿ. ಅಷ್ಟಮಿ ದಿನ ಅಮ್ಮನವ್ರಿಗೆ ಅಭಿಷೇಕ ಮಾಡಿಕೊಂಡು ಅದಕ್ಕೆ ಮೂಲ ಮಂತ್ರ ಇರುತ್ತೆ. ಏನು ಮೂಲ ಮಂತ್ರ ಅಂದರೆ, ಶ್ರೀ ಬಗಳಾಮುಖೀಂ ಸರ್ವದುಷ್ಟಾನಾಂ ವಾಚಂ ಮುಖಂ ಪರಂ ಸ್ತಂಭಯ ಜಿಹ್ವಾಂ ಕೀಲಯ ಬುದ್ಧಿಂ ವಿನಾಶಾಯ ಓಂ ಕ್ಲೀಂ ನಮಃ ಸ್ವಾಹ ಅಂದರೆ ಓಮ, ನಮಃ ಅಂದರೆ ಅಭಿಷೇಕ. ಆ ಥರ ತೀರ್ಥ ಹಾಕ್ಕೊಂಡಾಗ ಈ ಮಾಟ ಮಂತ್ರ ಎಲ್ಲ ಪರಿಹಾರ ಆಗುತ್ತೆ ದೃಷ್ಟಿಯಿಂದ ಅತ್ರಿ ಮಹಾಮನಿಗಳು ಕೃತಿಯುಗದಲ್ಲಿ ಪ್ರತಿಷ್ಠೆ ಮಾಡ್ತಕ್ಕಂಥ ಬಗಳಾಮುಖಿ.
ಆಮೇಲೆ ಈ ಅಮ್ಮನು ನನಗೆ ಗೊತ್ತಿಲ್ಲ, ವ್ಯಾಪಾರಸ್ಥರಿಗೆ ಸಂತಾನ ಭಾಗ್ಯ, ಅದಕ್ಕೆ ನಿಮ್ಮ ಸಂತಾನಗಳು ಬೇಡ ಅನ್ನೋ 4-5 ಆಗ್ತಾ ಇರೋದು. ಸಂತಾನ ಭಾಗ್ಯ, ಉದ್ಯೋಗ, ವ್ಯಾಪಾರ, ಉಷ್ಣಜ್ವರ, ಶೀತಜ್ವರ, ಕಫಜ್ವರ, ಕ್ಲೇಶ್ಮಜ್ವರ, ಕೃತಿಮಜ್ವರ, ಸರಿಪಾದ ಜ್ವರ, ಸರ್ವರೋಗ ನಿವಾರಣಾರ್ಥಂ ಗುರು ಶಂಕರಾಚಾರ್ಯ ಬೀಜಾಕ್ಷರ ಷಟ್ಕೋಣ ಯಂತ್ರಧಾರಣಿ ಮಹಾಮಾರಿಕ ಮಹಾಂಬಜೆ. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿದೆ ನೋಡಿ, ಇವರೆಲ್ಲ ಅವರೇ ಇಲ್ಲೇ ಮುಂದ್ಗಡೆ ನಿಂತ್ಕೊಂಡಿದ್ರೆ, ಇವರೆಲ್ಲ ಸಂತಾನ ಭಾಗ್ಯ ಇರ್ತಾರೆ, ವಿಶೇಷವಾಗಿರ್ತಕ್ಕಂಥ ಅಮ್ಮನವರು. ಅದರಲ್ಲಿ ಅತ್ರಿ ಕ್ಷೇತ್ರ ನಿವಾಸಿನಿ ಅಂದರೆ ಇದು ಅತ್ರಿ ಕ್ಷೇತ್ರ. ಅತ್ರಿ ಕ್ಷೇತ್ರದಲ್ಲಿ ಅಮ್ಮನವರು ನಿವಾಸ ಆಗಿರ್ತಕ್ಕಂಥದ್ದು ಅಂತ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಸ್ವರೂಪಿಣಿ ಮಾರಿಕಾಂಬ ಅಂತ ಹೇಳ್ಬಿಟ್ಟು ಅತ್ರಿ ಮಹಾಮನಿಗಳು ಈ 5 ದೇವರನ್ನು ಪ್ರತಿಷ್ಠೆ ಮಾಡಿ, ಈ 5 ದೇವರ ಶಕ್ತಿ ಎನರ್ಜಿ ತಗೊಂಬಂದು ಮುಂದ್ಗಡೆ ಇರ್ತಕ್ಕಂಥ ಆತ್ಮಲಿಂಗದ ಒಟ್ಟು ನಿಮ್ಮನ್ನು, ಅದಕ್ಕೆ ನಾನು ಆವಾಗಲಿಂದ ಏನಕ್ಕೆ ಕೂಗಿದ್ದು ಬಲಗಡೆ ಬಂದಿದ್ದೀವಿ ಅಂದರೆ ಆ ಎನರ್ಜಿ ಅಲ್ಲಿಂದ ಬರುತ್ತೆ. ಅಲ್ಲಿಂದ ಬಂದು ಆ ಬಸವನ ಮುಂದೆ ಜಾಗ ನೋಡಿ ಸ್ಕ್ವೈರ್ ಆಗಿ ಅದ್ರ ಒಳಗಡೆ ಬಿಡ್ತಾರೆ. ಯಾರು? ಅತ್ರಿ ಮಹಾಮನಿಗಳು. ಏನಕ್ಕೆ ಹೇಳಿ? ಗರ್ಭಗುಡಿ ಒಳಗಡೆ ನಾವು ಹೋಗೋಕ್ಕಾಗಲ್ಲ, ದೇವರನ್ನ ಸ್ಪರ್ಶ ಮಾಡೋಕ್ಕಾಗಲ್ಲ ಅಂತೇಳಿ ಇದೆಲ್ಲ ಗೊತ್ತಿದ್ಕೊಂಡೆ ಕೃತಿಯುಗದ ಅತ್ರಿ ಮಹಾಮನಿಗಳು ಆ ಎನರ್ಜಿ ಅಲ್ಲಿ ಬಿಟ್ಟಿರ್ತಕ್ಕಂಥದ್ದು. ನೀವು ಪೂಜೆ ಎಲ್ಲ ಆದಮೇಲೆ ಅದ್ರೊಳಗಡೆ ಇಳಿದ್ಬಿಟ್ಟು 2 ಪಾದಗಳು ಒಂದಕ್ಕೊಂದು ಜೋಡಿಸ್ಕೊಂಡು ಕೈ ಮೇಲೆ ಕಿತ್ಕೊಂಡು ನಿಮ್ಮ ಸಂಕಲ್ಪ, ನಿಮ್ಮ ಉದ್ದೇಶದ ಪ್ರಕಾರ ಓಂ ನಮೋ ವಿರೂಪಾಕ್ಷಾಯ ನಮಃ ಹೇಳಿ.